ಮಾಡ್ಬೋದಿತ್ತಲ್ವಾ? ಸೋಲು ಒಂದರ ಹಿಂದೆ ಒಂದು ಸೋಲು. ಇತ್ತೀಚೆಗೆ ಕುಮಾರಸ್ವಾಮಿ ಮೈತ್ರಿ ನಾಯಕರ ಜೊತೆ ಎಲ್ಲಾದ್ರೂ ಕಾಣಿಸ್ಕೊಂಡಿದ್ದಾರಾ? ಬಿಜೆಪಿಯಲ್ಲಿ ಒಂದಷ್ಟು ರಿಪೇರಿ ಕೆಲಸಗಳು ನಡೀತೆ. ಸ್ವಪಕ್ಷದಲ್ಲಾದ್ರೂ ಎಲ್ಲವೂ ಸರಿ ಇದೆಯಾ ಅಂದ್ರೆ ಅದು ಸರಿ ಇಲ್ಲ. ಬರೀ ವಾಟ್ಸಾಪ್ ಮೆಸೇಜ್ ಮೂಲಕ ಸೆಂಡ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸಮುದಾಯದ ಒಳಗೂ ಕುಮಾರಸ್ವಾಮಿಗೆ ಹಿನ್ನಡೆ ಆಯ್ತಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಒಕ್ಕಲಿಗರು ತಮ್ಮಿಂದ ದೂರ ಸರಿತಾ ಇರಬಹುದಾ ಅನ್ನೋ ಯೋಚನೆಯಲ್ಲಿ ಕುಮಾರಸ್ವಾಮಿ ಮುಳುಗೋಗಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಿನ್ನೆ ತಾನೇ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲಾದರೂ ನೀವು ಅಬ್ಬರ ಆಡಂಬರ ಅನ್ನೋದನ್ನು ನೋಡಿದ್ರ? ಇಲ್ವೇ ಇಲ್ಲ ಅಲ್ವಾ? ಇದಕ್ಕೆ ಕಾರಣ ಏನು? ಮಂಡ್ಯದಲ್ಲಿ ನಡಿಬೇಕಿದ್ದ ಸಮಾವೇಶವೇನೋ ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ಮಾಡಲಿಲ್ಲ ಅಂದ್ಕೊಳ್ಳೋಣ. ಆದರೆ ಹುಟ್ಟು ಹಬ್ಬ ಮಾಡ್ಬೋದಿತ್ತಲ್ವಾ ಅನ್ನೋ ಮಾತುಗಳು ಜೋರಾಗಿಯೇ ಕೇಳಿಬರ್ತಾ ಇದ್ದಾವೆ. ನೀವು ಹೇಳೋದೇನೋ ಸರಿ, ಆದರೆ ಪಕ್ಷದೊಳಗೂ ಹೊರಗೂ ಬೇರೆಯದ್ದೇ ಮಾತುಗಳು ಸೌಂಡ್ ಮಾಡ್ತಿದ್ದಾವೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಅವತ್ತು ಕುಮಾರಸ್ವಾಮಿ ಅವರ ಒಂದಷ್ಟು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಫೋನ್ ಮಾಡಿ, ಅಣ್ಣ ನಿಮ್ಮ ಹುಟ್ಟು ಹಬ್ಬವನ್ನ ಭರ್ಜರಿಯಾಗಿ ಮಾಡ್ತಾ ಇದ್ದೀವಿ ಅಂದ್ರಂತೆ. ಆದರೆ ಹತ್ತ ಕಡೆಯಿಂದ ಮಾತಾಡಿದ ಕುಮಾರಸ್ವಾಮಿ ಅವರು, ಅಯ್ಯೋ ಬೇಡಿ ಬ್ರದರ್, ಅಂಥದ್ದೇನು ಬೇಡ, ಸುಮ್ಮನೆ ಯಾಕೆ, ಸದ್ಯದ ಪರಿಸ್ಥಿತಿ ನನ್ನ ಮನಸ್ಥಿತಿ ಎರಡೂ ಸರಿ ಇಲ್ಲ, ಸುಮ್ಮನೆ ಇದ್ಬಿಡಿ ಬ್ರದರ್ ಅಂದ್ರಂತೆ. ಇದನ್ನು ಕೇಳಿದ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಸೀದಾ ಪಕ್ಷದ ಕೆಲ ನಾಯಕರನ್ನ ಮೀಟ್ ಮಾಡಿ ವಿಷಯ ತಿಳಿಸಿದ್ದಾರೆ. ಅದನ್ನು ಕೇಳಿದ್ದ ಅವರೂ ಕೂಡ, ಬಿಡಿ ಅಣ್ಣ ಹೇಳ್ದಂತೆ ಆಗಲಿ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಅಂದ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಆಗಿರೋದಾದ್ರೂ ಏನು? ಕುಮಾರಸ್ವಾಮಿಯವರ ಮಾತಿಗೆ ವಿಶೇಷ ಅರ್ಥ, ಅಪಾರ್ಥ, ಗೂಢಾರ್ಥ ಇದೆಯಾ? ಅದಕ್ಕೆ ಹೌದು ಅಂತಿದ್ದಾರೆ ಇತರೆ ನಾಯಕರು. ಹಾಗಿದ್ರೆ ಅದನ್ನೆಲ್ಲ ನೋಡೋಕೆ ಹೋದ್ರೆ ಹಲವಾರು ವಿಚಾರಗಳಿಗೆ ರೆಕ್ಕೆ ಪುಕ್ಕ ಬರುತ್ತೆ, ಕಲ್ಲರ್ ಹಾರುತ್ತೆ. ಸೋಲು ಒಂದರ ಹಿಂದೆ ಒಂದು ಸೋಲು, ಬರೀ ಮನಸ್ತಾಪ, ಹಿನ್ನಡೆ. ಅದ್ಯಾಕೋ ಏನೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಇಂಥದ್ದೊಂದು ಅನುಭವ ಮೇಲಿಂದ ಮೇಲೆ ಆಗ್ತಾನೆ ಇದೆ. ಮಗ ನಿಖಿಲ್ ಚನ್ನಪಟ್ಟಣದಲ್ಲಿ ಸೋತು ಮಕಾಡೆ ಮಲಗಿದ್ರು. ಅದಕ್ಕೂ ಮುಂಚೆ ಚುನಾವಣಾ ಸಮಯದಲ್ಲಿ ನಡೆದಿದ್ದು ಎಲ್ಲವೂ ಕುಮಾರಸ್ವಾಮಿ ಅವರನ್ನ ಇನ್ನೂ ಕಾಡ್ತಿದೆ ಅಂತಿದ್ದಾರೆ ಅವ್ರನ್ನ ಹತ್ತಿರದಿಂದ ಬಲ್ಲವರು. ಇದ್ರ ಜೊತೆ ಮತ್ತೊಂದನ್ನು ನೀವು ಗಮನಿಸಿದ್ದೀರಾ? ಇತ್ತೀಚೆಗೆ ಕುಮಾರಸ್ವಾಮಿ ಮೈತ್ರಿ ನಾಯಕರ ಜೊತೆ ಎಲ್ಲಾದ್ರೂ ಕಾಣಿಸ್ಕೊಂಡಿದ್ದಾರಾ? ಇಲ್ಲ. ಮಾತುಕತೆ ಆಡಿರೋದ್ರ ಬಗ್ಗೆ ಆಗ್ಲಿ ಎಲ್ಲಾದ್ರೂ ಕೇಳಿದ್ದೀರಾ? ಅತ್ತ ದೆಹಲಿಯಲ್ಲೂ ಕೂಡ ಬಿಜೆಪಿ ಸಂಸದರ ಜೊತೆನೂ ಕೂಡ ಅಷ್ಟಕ್ಕಷ್ಟೇ ಅನ್ನೋಂಗೆ ಇದಾಗುತ್ತೆ. ಯಾಕೆ ಹೀಗೆ ಅನ್ನೋದನ್ನ ಅವರದ್ದೇ ಪಕ್ಷದ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಅದರ ಪ್ರಕಾರ ಚನ್ನಪಟ್ಟಣ ಎಲೆಕ್ಷನ್ ಆದ್ಮೇಲೆ ಬಿಜೆಪಿಯ ಹಲವು ಫ್ರಂಟ್ ಲೈನ್ ನಾಯಕರು ಕುಮಾರಸ್ವಾಮಿ ಅವರಿಂದ ಒಂದಷ್ಟು ಅಂತರ ಕಾಯ್ಕೊಂಡಿದ್ದಾರಂತೆ. ತಾವಾಯ್ತು, ತಮ್ಮ ಪಕ್ಷ ಆಯಿತು ಅನ್ನೋ ತರ ಇದ್ದಾರೆ ಅನ್ನೋ ಮಾತುಗಳು ಸದ್ಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸದ್ಯ ಬಿಜೆಪಿಯಲ್ಲಿ ಒಂದಷ್ಟು ರಿಪೇರಿ ಕೆಲಸಗಳು ನಡೀತಾ ಇದ್ದಾವೆ. ಇದರಿಂದ ಕುಮಾರಸ್ವಾಮಿ ಅವರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವೋ ಏನೋ. ಆದರೆ ಮೊದಲಿನಂತೆ ಕುಮಾರಸ್ವಾಮಿ ಜೊತೆ ಬಿಜೆಪಿಯ ಅನುಬಂಧ ಮಧುರವಾಗಿಲ್ಲ ಅನ್ನೋದಂತೂ ಸತ್ಯ. ಇದು ಮೈತ್ರಿ ವಿಷಯದಲ್ಲಾಯ್ತು. ಇನ್ನು ಸ್ವಪಕ್ಷದಲ್ಲಾದ್ರೂ ಎಲ್ಲವೂ ಸರಿ ಇದೆಯಾ ಅಂದ್ರೆ ಅದು ಸರಿ ಇಲ್ಲ. ತಮ್ಮ ಮಾತನ್ನೇ ಯಾರೂ ಕೇಳ್ತಾ ಇಲ್ವಾ ಅನ್ನೋ ಅನುಮಾನ ಕುಮಾರಸ್ವಾಮಿ ಅವರಿಗೆ ಸ್ವತಃ ಕಾಡೋಕ್ ಶುರುವಾಗಿದೆಯಂತೆ. ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರನ್ನೇ ತಗೊಳ್ಳಿ, ಇದ್ದೂ ಇದ್ದಂಗಿದ್ದಾರೆ. ಸದನ ನಡೀತಾ ಇದೆ, ಒಂದಷ್ಟು ರೈತರ ಬಗ್ಗೆ ಇನ್ನೊಂದರ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ. ಎಲ್ಲೋ ಗಂಟ್ಲು ಬೇರೆ ಬಂದವ್ರ ಹಾಗೆ ಇದು ಬಿಟ್ಟಿದ್ದಾರೆ. ಶಾಸಕಾಂಗ ಸಭೆಯನ್ನು ಮಾಡ್ತಿಲ್ಲ, ಬರೀ ವಾಟ್ಸಾಪ್ ಮೆಸೇಜ್ ಮೂಲಕ ಸೆಂಡ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಈ ವಿಚಾರವನ್ನ ಕುಮಾರಸ್ವಾಮಿಯವ್ರಿಗೂ ತಲುಪಿದೆ, ಆದರೆ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ. ಇನ್ನು ಸದನದಲ್ಲಿ ಶಾಸಕರ ಪರ ನಿಂತು ಮಾತಾಡ್ತಾ ಇದ್ದ ಜಿ.ಟಿ. ದೇವೇಗೌಡರು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದ್ರ ಜೊತೆ ರೇವಣ್ಣ ಕೂಡ ಮೊದಲನೇ ವಾರದಲ್ಲಿ 1-2 ದಿನ ಇದ್ದಿದ್ ಬಿಟ್ರೆ ಸದನದಲ್ಲಿ ಅವ್ರ ಚೇರು ಕೂಡ ಖಾಲಿ ಇದೆ. ಅತ್ತ ದೆಹಲಿಯಲ್ಲಿರೋ ಕುಮಾರಸ್ವಾಮಿ, ಬ್ರದರ್ ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಜೊತೆಯಾಗಿ ಹೋಗಿ
ಸದನದಲ್ಲಿ ಒಂದಷ್ಟು ಸೌಂಡ್ ಮಾಡಿ ಸರ್ಕಾರವನ್ನು ಕಟ್ಟಾಕೋ ಕೆಲಸ ಮಾಡಿ ಅಂದ್ರು ಯಾರು ಕೇಳ್ತಿಲ್ಲ. ಅಲ್ಲಿಗೆ ಪಕ್ಷದ ಒಳಗೂ ಕುಮಾರಸ್ವಾಮಿ ಅವ್ರ ಮಾತಿಗೆ ಬೆಲೆ ಇಲ್ವಾ ಅನ್ನೋ ಅನುಮಾನ ಬರೋಕ್ಕೆ ಶುರುವಾಗಿದೆ. ಇದ್ರ ಜೊತೆ ಮಂಡ್ಯದ ಸಂಸದರಾಗಿದ್ರೂ ಕೂಡ ಸ್ಥಳೀಯ ಸಂಸ್ಥೆಯಲ್ಲೇ ಕುಮಾರಸ್ವಾಮಿ ಅವರಿಗೆ ಹಿಡ್ತಾ ಇಲ್ಲ. ಅಲ್ಲಿ ವಿರೋಧ ಪಕ್ಷದ್ದೇ ಮೇಲ್ಗೈ ಆಗ್ತಾ ಇದೆ. ಹೀಗಾದ್ರೆ ಹೇಗೆ ಅನ್ನೋದು ಕುಮಾರಸ್ವಾಮಿ ಅವರ ಆತಂಕ. ಇನ್ನು ಸಮುದಾಯದ ವಿಚಾರಕ್ಕೆ ಬರೋಣ. ಒಕ್ಕಲಿಗ ಸಮುದಾಯಕ್ಕೆ ನಾನು ನಾಯಕ ಆಗಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ನಡುವೆ ತೆರೆಮರೆ ಹೋರಾಟ ನಡೀತಾನೆ ಇದೆ. ಹೀಗಿರುವಾಗಲೇ ಸಮುದಾಯದ ಒಳಗೂ ಕುಮಾರಸ್ವಾಮಿಗೆ ಹಿನ್ನಡೆ ಆಯ್ತಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಇದಕ್ಕೆ ಕಾರಣ ಮೊನ್ನೆ ನಡೆದ ರಾಜ್ಯ ಒಕ್ಕಲಿಗ ಸಂಘದ ಚುನಾವಣೆ. ನಿಮಗೆ ಗೊತ್ತಿರಬಹುದು, ರಾಜ್ಯದಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆ, ಅಧ್ಯಕ್ಷರ ಚುನಾವಣೆ ಅಂದ್ರೆ ಎಷ್ಟೊಂದು ಸೌಂಡ್ ಮಾಡುತ್ತೆ. ಒಂದು ಅರ್ಥದಲ್ಲಿ ಇದರ ಕದರೇ ಬೇರೆ. ಈ ಬಾರಿನೂ ಕೂಡ ಎಲೆಕ್ಷನ್ ನಡೆದಿದೆ. ಆದರೆ ಇದರಲ್ಲೂ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿದೆ. ಇಲ್ಲಿ ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಕೇವಲ 14 ಮತಗಳು ಬಿದ್ದಿದ್ದಾವೆ. ಆದರೆ DK ಶಿವಕುಮಾರ್ ಬಣದ ಕೆಂಚಪ್ಪಗೌಡರಿಗೆ 21 ಮತಗಳನ್ನು ಪಡ್ಕೊಂಡು ಭರ್ಜರಿಯಾಗಿ ಗೆದ್ದಿದ್ದಾರೆ. ಅಲ್ಲಿಗೆ ಸಮುದಾಯದ ಒಳಗೂ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಗಿದ್ಯಾ ಅಂತ ಡೌಟ್ ಬರೋದು ತಕ್ಕ. ಇತ್ತ ಒಕ್ಕಲಿಗ ನಾಯಕತ್ವ ಅಗತ್ಯ ತನಗೇನು ಇಲ್ಲ ಅಂತ ಮೇಲ್ನೋಟಕ್ಕೆ ಶಿವಕುಮಾರ್ ಹೇಳ್ತಾರೆ. ಆದರೆ ಒಕ್ಕಲಿಗರ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಬೇಕು ಅನ್ನೋ ಯತ್ನದಲ್ಲಿ ಅವರು ಜಿಗ್ತಾನೇ ಇದ್ದಾರೆ. ಇದೀಗ ತಮ್ಮ ಕೈ ಮೇಲಾಗಿರೋದು ಈ ಜೀಕೋದಕ್ಕೆ ಇನ್ನೊಂದಷ್ಟು ವೇಗ ಬಂದಂತಾಗಿದೆ. ಈ ಮೂಲಕ DK ಶಿವಕುಮಾರ್ ಸಮುದಾಯದಲ್ಲಿ ಹಿಡಿತ ಮತ್ತು ಪ್ರಭುತ್ವ ಸಾಧಿಸೋದಕ್ಕೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ತಮ್ಮದೇ ಸಮುದಾಯದಲ್ಲೂ ಹಿಡಿತ ತಪ್ಪುತ್ತಿರೋದಕ್ಕೆ ಪರಿತಪಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಕ್ಕಲಿಗರು ತಮ್ಮಿಂದ ದೂರ ಸರಿತಾ ಇರಬಹುದಾ ಅನ್ನೋ ಯೋಚನೆಯಲ್ಲಿ ಕುಮಾರಸ್ವಾಮಿ ಮುಳುಗೋಗಿದ್ದಾರೆ. ಇದನ್ನ ಖಂಡಿತ ಹೌದು ಅಂತಾನು ಹೇಳ್ಬಹುದು. ಯಾಕಂದ್ರೆ ಚನ್ನಪಟ್ಟಣ ಚುನಾವಣೆ ಕಣ್ಮುಂದೆನೇ ಇದೆ. ಇಲ್ಲಿ ಒಕ್ಕಲಿಗರು ಕುಮಾರಸ್ವಾಮಿ ಪರ ಒಲವು ತೋರಿದ್ರೆ, ಕುಮಾರಸ್ವಾಮಿ ಅವ್ರ ಕೈ ಹಿಡಿದಿದ್ರೆ ಪುತ್ರ ನಿಖಿಲ್ಗೆ ಸೋಲಾಗ್ತಾನೆ ಇರಲಿಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರೋ ಕುಮಾರಸ್ವಾಮಿ ಮುಂದೆ ಏನ್ ಮಾಡೋದು ಅನ್ನೋ ಯೋಚನೆಯಲ್ಲೇ ಇದ್ರು. ಇದರ ನಡುವೆ ಒಕ್ಕಲಿಗ ಸಂಘದ ಚುನಾವಣೆಯಲ್ಲೂ ಹಿನ್ನಡೆ ಆಗಿರೋದು ಬೇಜಾರಾಗೋ ಹಂಗಾಗಿದೆ. ಈಗ ಒಂದಲ್ಲ ಎರಡಲ್ಲ 16 ವಿಚಾರಗಳು ಕುಮಾರಸ್ವಾಮಿ ಅವರ ಕಣ್ಣು ಮುಂದೆ ಹಂಗೆ ಹಾದು ಹೋಗ್ತಾ ಇದ್ದಾವೆ. ಮೈತ್ರಿಯಲ್ಲಿ ಆಗ್ತಿರೋ ಬೆಳವಣಿಗೆ, ಪುತ್ರನ ಸೋಲು, ಹಿಡಿತಕ್ಕೆ ಸಿಗದಿರೋ ಪಕ್ಷದ ಲಗಾಮು, ಸಮುದಾಯದೊಳಗೆ ನಡೆಯದ ಮಾತು, ಇವೆಲ್ಲ ಕುಮಾರಸ್ವಾಮಿ ಅವರನ್ನ ಸಾಕ್ ಮಾಡಿದೆಯಂತೆ. ಅವರ ಹತ್ತಿರದವ್ರ ಜೊತೆ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಾರ್ದಿತ್ತು ಅಂತ ಹಳದನ್ನ ತೋಡ್ಕೊಂಡಿದ್ದಾರಂತೆ. ಹಾಗೆ BJP ಜೊತೆ ಸಖ್ಯ ಬೆಳೆಸಿ ಇಷ್ಟೆಲ್ಲ ತಂದ್ಕೊಂಡ ಅಂತನೂ ಹೇಳ್ಕೊಂಡಿದ್ದಾರಂತೆ. ಈಗ ಎಲ್ಲ ಆಗೋಗಿದೆ. ಇನ್ನು ಮುಂದೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಈ ಡ್ಯಾಮೇಜು ಮತ್ತಷ್ಟು ಹೆಚ್ಚಾಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದನ್ನ ಕುಮಾರಸ್ವಾಮಿ ಕೇಳಿಸ್ಕೊತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿತ್ತು. ನಮಸ್ಕಾರ.